ಅದು ಹಾಗೆ ಇಡಬೇಡಿ, ಅದು ಗಟ್ಟಿಲ್ಲ. ಕೆಂಡದಲ್ಲಿ ಸುಟ್ಟು ಬದನೆಕಾಯಿ ಗೊಜ್ಜು ಮಾಡೋ ವಿಧಾನ. ಒಂದು ಗುಳ್ಳ ಬದನೆಕಾಯಿಯನ್ನು ತೆಗೆದುಕೊಂಡು ಕೆಂಡದಲ್ಲಿ ಸುಟ್ಟು ಅದನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಒಲೆ ಇಲ್ಲದವರು ಗ್ಯಾಸಲ್ಲಿ ಬದನೆಕಾಯಿಯನ್ನು ಸುಡ್ಬೋದು. ಬದನೆಕಾಯಿ ಸುಟ್ಟಾದ ನಂತರ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳಿ. ಈಗ ಮಾಡೋ ವಿಧಾನ: ರುಚಿಗೆ ತಕ್ಕಷ್ಟು ಬೆಲ್ಲ, ಹಾಗೆ ಸ್ವಲ್ಪ ಕಾಯಿ ಮೆಣಸು, ಒಣಮೆಣಸು ಬೇಕಾದರೆ ಹಾಕ್ಕೊಳ್ಬೋದು, ಹಾಗೆ ಹುಳಿ ನೀರು, ಹುಣಸೆ ಹುಳಿ ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು, ಹಾಗೆ ಉಪ್ಪು. ಇದನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಾಸಿವೆ ಮತ್ತು ಒಣಮೆಣಸಲ್ಲಿ ಒಂದು ಒಗ್ಗರಣೆ. ಈಗ ಕೆಂಡದಲ್ಲಿ ಸುಟ್ಟ ಬದನೆಕಾಯಿ ಸವಿಯಲು ಸಿದ್ಧವಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.